ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತೇಜುಗೆ ಮಾರ್ನಿಂಗ್ ಸ್ಕೂಲ್ ಬೇಗನೆ ಸ್ಟಾರ್ಟ್ ಆಗುತ್ತೆ. ಸೊ ವಾಕಿಂಗ್ ಮುಗಿಸ್ಕೊಂಡು ಬೇಗನೆ ಬಂದೆ. ಒಂದು ಕಡೆ ಟೀ, ಒಂದು ಕಡೆ ಹಾಲು ಇಟ್ಟಿದ್ದೀನಿ. ಬರೋವಾಗ ನಾನು ತರಕಾರಿ ಏನು ಬೇಕಾದರೂ ತೊಗೊಂಬರ್ತೀನಿ. ಇಲ್ಲ ಅಂದರೆ ಮನೆಗೆ ಬಂದಮೇಲೆ ಮಕ್ಳ ಕೈಲಿ ತರಿಸ್ಕೊತೀನಿ. ಬೆಳಗ್ಗೆ ತಿಂಡಿಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿ ಬಂದು ಇಡ್ಲಿ, ಸಾಂಬಾರು, ಚಟ್ನಿ, ವಡೆ. ತೇಜುಗೆ ಸಾಂಬಾರು ಅಂದರೆ ಇಷ್ಟ. ಸೊ ಟೀ ಕೂಡ ರೆಡಿ ಆಯಿತು. ಎಲ್ಲರಿಗೂ ಟೀ ಹಾಕ್ಕೊಟ್ಟೆ. ತೇಜುಗೆ ಒಂಚೂರು ಕೋಲ್ಡ್ ಇತ್ತು. ಅವ್ನಿಗೆ ಒಂಚೂರು ಅರಿಶಿನ ಹಾಕಿ ಹಾಲು ಕೊಡ್ತಾ ಇದ್ದೀನಿ. ತೇಜು ಬಡಿ ಸ್ವಲ್ಪ ಸೆನ್ಸಿಟಿವ್, ಅವ್ನಿಗೆ ಅವಾಗ ಕೋಲ್ಡ್ ಹಾಕ್ತಾನೆ ಇರುತ್ತೆ. ಸಾಂಬಾರು ಮಾಡ್ಕೊಳಕ್ಕೆ ತೊಗರಿಬೇಳೆ ತೊಳ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಧನಿಯಾ, ಒಂಚೂರು ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 1 ವಿಸಿಲ್ ಬರಲಿ, ಮೀಡಿಯಂ ಫ್ಲೇಮಲ್ಲಿ 1 ವಿಸಿಲ್ ಬರಲಿ. ಅವಾಗ ನಮಗೆ ಸಾಂಬಾರು ಚೆನ್ನಾಗಿ ಬೇಯುತ್ತೆ. ತೊಗರಿಬೇಳೆ ಅನ್ನೋದು ನುಣ್ಣಗೆ ಆಗಲಿ. ನಿಮ್ಗೆ ಏನಾದರೂ ರೆಸಿಪಿ ಬೇಕಂದ್ರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಓವರ್ ನೈಟ್ ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಇದಕ್ಕೊಂಚೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸಾಲ್ಟು ರುಬ್ಬೋವಾಗ ಹಾಕ್ಕೊಳ್ಳಿ. ಈ ರುಬ್ಬೋವಾಗ ಸಾಲ್ಟ್ ಹಾಕ್ಕೊಂಡಿದ್ರಿಂದ ಉದ್ದಿನಬೇಳೆ ಚೆನ್ನಾಗಿ ಮೆದುಗುತ್ತೆ. ಉಪ್ಪು ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಬೇಳೆ ಕೂಡ. ಬೇಳೆ ರುಬ್ಕೊಳಾಗ ಒಂಚೂರು ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂಚೂರು ಕೊಬ್ಬರಿ ತುರಿ, ಈರುಳ್ಳಿ ಸಣ್ಣಗೆ ಹಚ್ಕೊಂಡ್ರೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೆಣಸು ಒಂಚೂರು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಉದ್ದಿನ ವಡೆ ಏನಾದರೂ ಮೆತ್ತಗಾದರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿ. ನಿಮ್ಗೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಸೋಡಾ ಅನ್ನೋದು ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಉದ್ದಿನ ವಡೆ ನಮಗೆ ಕ್ರಿಸ್ಪಿಯಾಗಿ ಹುಬ್ಬಬೇಕಂದ್ರೂ ನೀವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟು ನಾವು ಹೆಂಗೆ ಮಿಕ್ಸ್ ಮಾಡಿದ್ರೆ ಉದ್ದಿನ ವಡೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವಾಗಾದ್ರೂ ಉದ್ದಿನ ವಡೆ ಮಾಡೋಕೆ ಮುಂಚೆ ನೀರು ಒಳಗಡೆ ಒಂಚೂರು ಹಿಟ್ಟು ಹಾಕಿ ನೋಡಿ. ಹಿಟ್ಟು ಅನ್ನೋದು ಮೇಲೆಗೆ ಬಂದರೆ ಉದ್ದಿನ ವಡೆ ಕರೆಕ್ಟಾಗಿ ರೆಡಿ ಆಗಿದೆ. ಕಿಚನ್ ಸ್ಲ್ಯಾಬು ಯಾವಾಗ ಗಲೀಜಾದ್ರೆ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಒಂದೇ ಟೈಮೇ ಎಲ್ಲ ಮಾಡಬೇಕಂದ್ರೆ ಚೂರು ರಿಸ್ಕ್ ಆಗುತ್ತೆ. ಇಡ್ಲಿ, ಸಾಂಬಾರು, ಚಟ್ನಿ ಅಂದರೆ ಓಕೆ. ವಡೆ ಮಾಡಬೇಕಂದ್ರೆ ಒಂಚೂರು ಟೈಮ್ ಆಗಿಬಿಡುತ್ತೆ. ತೇಜುಗೆ ಬೇರೆ 7:30ಗೆ ಕ್ಲಾಸ್ ಇರುತ್ತೆ. ಇಡ್ಲಿ ಬ್ಯಾಟರು ಬೇಸಿಗೆ ಕಲ್ಲಲ್ಲಿ ಚೆನ್ನಾಗಿ ಹುಬ್ಬುತ್ತೆ. ಒಂದು ವೇಳೆ ಹುಬ್ಬಲಿಲ್ಲ ಅಂದರೆ ಒಂಚೂರು ಬಿಸಿನೀರು ಹಾಕಿ ನೈಟಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಚೆನ್ನಾಗಿ ಹುಬ್ಬುತ್ತೆ ಬೆಳಗ್ಗೆ ಒಳಗಡೆ. ಇಡ್ಲಿ ಬ್ಯಾಟರು ತುಂಬ ತೆಳ್ಳಗೂ ಇರ್ಬೋದು, ತುಂಬ ತಿಕ್ಕಾಗಿರ್ಬೋದು, ಮೀಡಿಯಮ್ ಆಗಿರಬೇಕು. ಅವಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಹಿಟ್ಟೇನಾದರೂ ಒಂಚೂರು ಗಟ್ಟಿ ಇದ್ದರೆ ಇಡ್ಲಿ ಕೂಡ ಗಟ್ಟಿಯಾಗಿರುತ್ತೆ. ಸೊ ಯಾವಾಗಾದ್ರೂ ಇಡ್ಲಿ ಬ್ಯಾಟರ್ ಮಾಡುವಾಗ ಮೀಡಿಯಮಲ್ಲಿ ಇಡ್ಲಿ ಹಿಟ್ಟು ಮಾತ್ರ. ಸೊ ನಮ್ಮ ಮನೇಲಿ ತೇಜುಗೆ, ನಿಹಾಲ್ಗೆ ಸಾಂಬಾರು ಅಂದರೆ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಚಟ್ನಿ ಬೇಕು. ಸೊ ಒಬ್ಬೊಬ್ರಿಗೆ ಒಂದೊಂದು ಬೇಕು. ಇಡ್ಲಿ ಮಾಡಿದಾಗ ಚಟ್ನಿ ಮತ್ತು ಸಾಂಬಾರು ಎರಡೂ ಮಾಡಬೇಕು. ತೇಜು ಇಡ್ಲಿ ಮಾಡ್ತೀನಿ ಅಂದರೆ ಯಾವಾಗಲೂ ಸಾಂಬಾರು ಕೇಳ್ತಾನೆ. ಅವ್ನಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ನಾನು ಯಾವಾಗಲೂ ಇಡ್ಲಿ ಮಾಡೋವಾಗ ಒಂಚೂರು ಸಾಂಬಾರು ಮಾಡ್ತೀನಿ. ಫಸ್ಟ್ ಮಾಡ್ತಿರ್ಲಿಲ್ಲ, ಇವಾಗ ಅವ್ನು ತುಂಬ ಕೇಳ್ತಾನೆ. ಸೊ ಇವಾಗ ನಾನು ಯಾವಾಗಲೂ ಆಗಲಿ ಇಡ್ಲಿ ಮಾಡಬೇಕಂದ್ರೆ ಸಾಂಬಾರು ಕೂಡ ಮಾಡಿಬಿಡ್ತೀನಿ. ಇಡ್ಲಿ ಇಡೋವಾಗ ಸ್ಟವ್ ಮೇಲೆ ಒಂದು ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಹಿಡಿ, ಮೀಡಿಯಂ ಫ್ಲೇಮಲ್ಲೇ ಒಂದು 5 ನಿಮಿಷ ಹಿಡಿ. ಅವಾಗ ಕರೆಕ್ಟಾಗಿ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಚಟ್ನಿ ಮಾಡ್ಕೊಳಕ್ಕೆ ನಾನು ಎಣ್ಣೆಲಿ ಗೋಳಿಸ್ಕೊತಾ ಇದ್ದೀನಿ. ಸಾಂಬಾರು ಬೇಳೆ ರೆಡಿಯಾಗಿತ್ತು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಒಂಚೂರು ಕುದಿಸೋಕ್ಕಿಟ್ಟೆ. ಚಟ್ನಿ ಕೂಡ ಚೆನ್ನಾಗಿ ಗೋಳಿಸ್ಕೊಂಡು ಸೈಡ್ಗೆ ಇಟ್ಕೊಂಡೆ. ಸೊ ಉದ್ದಿನ ವಡೆ ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಟೈಮ್ ಬೇರೆ ಹೋಗಿತ್ತು ತೇಜುಗೆ. ಸಾಂಬಾರು ಕೂಡ ಒಗ್ಗರಣೆ ಹಾಕ್ಕೊಂಡೆ. ಸೊ ಒಂದೇ ಟೈಮ್ ಎಲ್ಲ ಅಂದರೆ ಸ್ವಲ್ಪ ಗಡಿಬಿಡಿ ಆಗಿಬಿಡುತ್ತೆ. ನೀವು ಯಾವಾಗಾದರೂ ವಡೆ ಮಾಡಬೇಕಂದ್ರೆ ಒಂಚೂರು ನೀರಲ್ಲಿ ಹದ್ಕೊಂಡು ವಡೆ ಹಿಟ್ಟು ಎತ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಕೈ ಕೂಡ ಅಂಟೋದಿಲ್ಲ. ವಡೆ ಬೇಯಿಸೋವಾಗ ಹೈ ಫ್ಲೇಮ್ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ವಡೆ ಕೂಡ ಚೆನ್ನಾಗಿ ಒಳಗಡೆ ಬೇಯುತ್ತೆ. ಇವಾಗ ಚಟ್ನಿಗೆ ರುಬ್ಕೊತಾ ಇದ್ದೀನಿ. ತೇಜುಗೆ ಬರೋ ಟೈಮ್ ಆಗಿಬಿಟ್ಟಿತ್ತು. ಚಟ್ನಿ ರೆಡಿ ಆಯಿತು. ಇಡ್ಲಿ ಕೂಡ ರೆಡಿ ಆಯಿತು. ವಡೆ ಕೂಡ ರೆಡಿ ಆಯಿತು. ತೇಜು ತಿಂಡಿ ಇಲ್ಲಿ ತಿನ್ನಲ್ಲ, ಸ್ಕೂಲಲ್ಲೇ ತಿನ್ಕೊತಾನೆ. ಅವ್ನಿಗೆ ಮಾರ್ನಿಂಗ್ 7:30 ಇರೋ ಕ್ಲಾಸ್ಗೆ ಅವ್ನು ತಿಂಡಿ ಇಲ್ಲಿ ತಿನ್ನೋದಿಲ್ಲ. ಅವ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟೆ. ಅವನು ಕೂಡ ಹೊರಟ. ನಿಹಾಲ್ಗೆ ಬಂದು ಅವ್ನಿಗೆ 8:30ಗೆ ಇರುತ್ತೆ ಕಾಲೇಜು. ಸೊ ಅವ್ನಿಗೆ ಸ್ವಲ್ಪ ಲೇಟೇ. ಸೊ ನಾವು ಇನ್ನೊಂದು ಟೈಮ್ ಇಟ್ಬಿಟ್ಟೆ ಇಡ್ಲಿ ಕೂಡ. ಅಮ್ಮ ಲೇಟಾಗೆ ತಿಂತಾಯಿದ್ರು. ಇವತ್ತು ಹೊರಗಡೆ ಹೋಗೋದ್ರ ಕಾರಣ ಬೇಗ ತಿಂದರು. ಸೊ ಹೊರಗಡೆ ಹೋಗ್ಬೇಕಂದ್ರು. ಸೊ ನಾನು ಅವ್ರಿಗೂ ತಿಂಡಿ ಹಾಕ್ಬಿಟ್ಟೆ, ಬಿಸಿ ಇದ್ದಂಗೆ ತಿನ್ಕೊಂಡು ಹೋದ್ರೆ ಚಂದ ಅಂತ. ಅಮ್ಮ ತಿನ್ಕೊಂಡು ಹೋದ್ಮೇಲೆ ನಿಹಾಲ್ ಕೂಡ ತಿಂದ. ಅವನಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟೆ. ಇಬ್ಬರು ಸಾಂಬಾರು ತೊಗೊಂಡೋದ್ರು. ಚಟ್ನಿ ಇಬ್ಬರು ತಿನ್ನಲಿಲ್ಲ, ತೊಗೊಂಡು ಹೋಗಲೂ ಇಲ್ಲ. ಇವರಿಬ್ಬರು ಹೋದ ತಕ್ಷಣ ನನಗೆ ನೆಕ್ಸ್ಟ್ ಕೆಲಸ ಬಂದು ಗಿಡಕ್ಕೆಲ್ಲ ನೀರು ಹಾಕೋದು. ಮಾರ್ನಿಂಗ್ ನನ್ನ ರೊಟೀನ್ ಕೆಲಸ. ಸ್ಕೂಲ್ ಏನಾದರೂ ರಜಾ ಇದ್ದರೆ ಮಕ್ಕಳೇ ಹಾಕ್ಕೊತಾರೆ ಗಿಡಕ್ಕೆಲ್ಲ ನೀರು. ಅವ್ರ ಕೈಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಸ್ತೀನಿ. ನಾನು ಚಿಕ್ಕವಾಗಿಂದನೂ ಅವ್ರ ಕೈಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತಾ ಇದ್ದೀನಿ. ಮನೆ ಒರೆಸೋದೇ ಆಗಲಿ, ಗಿಡ ನೀರು ಹಾಕೋದು, ಮೇಲಿಂದ ಬಟ್ಟೆ ತೊಗೊಂಬರೋದು. ಸೊ ಮನೆ ಮುಂದೆ ಗ್ರೀನರಿಯಿಂದ ತುಂಬ ಚೆನ್ನಾಗಿರುತ್ತೆ.
ಸೊ ನಾನು ಚಿಕ್ಕದಾಗಿ ಮನೆ ಮುಂದೆ ಗಿಡ ಇಟ್ಕೊಂಡಿದ್ದೀನಿ. ಮನೆ ಮುಂದೆ ಎಲ್ಲ ಕಸ ಗುಡಿಸ್ಮೇಲೆ ಹೊರಿಸ್ಕೊಂಡ್ಬಿಡ್ತೀನಿ. ರೋಡ್ ಸೈಡ್ ಇರೋದಕ್ಕೆ ಧೂಳು ತುಂಬ ಬರುತ್ತೆ. ರಂಗೋಲಿ ಕೂಡ ಹಾಕ್ಕೊಂಡೆ. ಸೊ ಕೈಯಲ್ಲಿ ನಂಗೆ ಬಿಡ್ಸೋದಕ್ಕೆ ಬರಲ್ಲ, ಸೊ ನಾನು ಈ ರೀತಿ ರಂಗೋಲಿ ಹಾಕ್ಕೊತೀನಿ. ಮಕ್ಕಳೆಲ್ಲ ಹೋದ್ಮೇಲೆ ನಾನು ಎಲ್ಲ ರೂಮ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳ ರೂಮ್ ಅವರೇ ಕ್ಲೀನ್ ಮಾಡ್ಕೊಂಡಿದ್ರು. ಸೊ ನಾನು ಬುಕ್ಸ್ ಅಂಥವೆಲ್ಲ ತೆಗೆದು ಸೈಡ್ಗೆ ಇಟ್ಟೆ. ಲಿವಿಂಗ್ ಏರಿಯಾ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಬೇರೆ ಹೊರಗಡೆ ಹೋಗಬೇಕು, ಪೂಜೆ ಕರೆದಿದ್ದಾರೆ. ಸೊ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಇದು ನನ್ನ ದಿನನಿತ್ಯ ರೊಟೀನ್ ಕೆಲಸ, ಮನೆ ಕೆಲಸ ಮಾಡೋದು. ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಒಂಚೂರು ಬೇಗನೆ ಕೆಲಸ ಮಾಡ್ಕೊತೀನಿ, ಇಲ್ಲ ಅಂದರೆ ನಿಧಾನಕ್ಕೆ ಲೇಟಾಗೇ ಮಾಡ್ಕೊತೀನಿ. ಮನೆಯೆಲ್ಲ ಕಸ ಗುಡಿಸಿ ಹೊರಿಸ್ಕೊಂಡ್ಬಿಟ್ಟೆ. ಸೊ ನಾನು ಡೈಲಿ ನೀಟಾಗಿ ಕೆಳಗಡೆ ಎಲ್ಲ ಹೊರಿಸ್ಕೊಂಡ್ಬಿಡ್ತೀನಿ. ಮೇಲೆ ಮಾತ್ರ 2 days once ನೀಟಾಗಿ ಕಸ ಗುಡಿಸ್ಕೊಂಡು ಹೊರಿಸ್ಕೊತೀನಿ. ಎಲ್ಲ ಕ್ಲೀನ್ ಮಾಡೋಕೆ ಅಷ್ಟು ಟೈಮ್ ಕೂಡ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ಬಂದರು, ಅವ್ರು ಕೂಡ ತಿಂಡಿ ಹಾಕ್ಕೊಟ್ಟೆ. ನಾನು ತಿಂದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ನಾನು ರೆಡಿ ಹಾಕಬೇಕು. ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ನಂದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಉಳಿದದೆಲ್ಲ ಒಂದರಲ್ಲಿ ತೆಗೆದಿಟ್ಟು ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೇನೆ. ನಾನು ನೀರು ಹಾಕಿ ಕ್ಲೀನ್ ಮಾಡಲ್ಲ. ಸೊ ಈ ಥರ ವೆಟ್ ಪೈಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೀರು ಹಾಕೋದ್ರಿಂದ ಸ್ಲ್ಯಾಬಿಂದ ಕೆಳಗಡೆ ನೀರು ಹೇಳುತ್ತೆ, ಹುಡ್ಡೆಲ್ಲ ಹಾಳಾಗುತ್ತೆ. ಸೊ ವೀಕ್ಲಿ ಒನ್ಸ್ ನಾನು ಹತ್ರ ತೊಳ್ಕೊತೀನಿ, ಇಲ್ಲ ಅಂದರೆ ನೀಟಾಗಿ ಈ ಥರ ಹೊರಿಸ್ಕೊಂಡ್ಬಿಡ್ತೀನಿ. ಸೊ ನಾನು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ, ರೆಕಾರ್ಡ್ ಮಾಡಲ್ಲ. ಮತ್ತು ದಿನಕ್ಕೊಂದೊಂದು ನೀಟಾಗಿ ತಿಳ್ಕೊತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಳೋದಾಗಲಿ. ಏನು ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಕಲಿತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಸ್ನಾನ ಕೂಡ ಆಯಿತು. ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕ್ಕೊಂಡೆ. ಸೊ ನಾನು ಬರೋ ಒಳಗಡೆ ಇದು ವಾಶ್ ಕೂಡ ಆಗಿರುತ್ತೆ. ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಮಾತ್ರ ಹೇರ್ ಡ್ರೈ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನ್ಯಾಚುರಾಗೆ ತಲೆ ಹಾರಿಸ್ಕೊತೀನಿ. ಹೇರ್ ಡ್ರೈ ನಾನು ಜಾಸ್ತಿ ಯೂಸ್ ಮಾಡೋದು ಕೂಡ ಇಲ್ಲ. ಹೇರ್ ತುಂಬ ಸ್ಪ್ಲಿಟೆನ್ಸ್ ಆಗುತ್ತೆ, ರಫ್ ಕೂಡ ಆಗುತ್ತೆ. ಡೈಲಿ ಹೇರ್ ಡ್ರೈಯರ್ ಯೂಸ್ ಮಾಡಿದೆ. ಆಲ್ಮೋಸ್ಟ್ ನಾನು ನಾರ್ಮಲಲ್ಲಿ ಸನ್ಲೈಟಲ್ಲೇ ಹೇರ್ ಡ್ರೈ ಮಾಡ್ಕೊತೀನಿ. ಹೆವಿ ಮೇಕಪ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಮೇಕಪ್ಪಲ್ಲೇ ಹೋಗ್ತಾ ಇದ್ದೀನಿ. ಕ್ರೀಮ್ಸ್ ಏನು ಜಾಸ್ತಿ ಹಾಕ್ಕೊತಾ ಇಲ್ಲ. ಇವಾಗ ನಾನು ಹಚ್ಕೊತಿರೋದು ಮಾಯ್ಶ್ಚರೈಸರ್ ಕ್ರೀಮು, ನಾನು ಡೈಲಿ ರೋಟೀನ್ ಕ್ರೀಮ್ ಇದು. ನೆಕ್ಸ್ಟು ಸನ್ಸ್ಕ್ರೀನ್ ಹಚ್ಕೊತೀನಿ. ಸೊ ನಾನು 2 ಕ್ರೀಮ್ಸ್ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದು. ಐಬ್ರೋ ಪೆನ್ಸಿಲ್ ಹಚ್ಕೊಂಡೆ, ಐಬ್ರೋಸ್ ನೀಟಾಗಿ ಕಾಣಲಿ ಅಂತ. ಲಾಸ್ಟಲ್ಲಿ ಹೈಲೈಟರ್ ಸ್ಕಿನ್ ಕ್ರೀಮ್ ಹಚ್ಕೊಂಡೆ, ಫೇಸ್ ಗ್ಲೋ ಕಾಣುತ್ತೆ. ಸೊ ಯಾವುದೇ ಥರ ಕ್ರೀಮ್ಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಈ 3 ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿದೆ ಸಿಂಪಲ್ ಮೇಕಪ್ ಆಗಿ. ಲಿಪ್ ಬಾಮ್ ಹಚ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಚುಕ್ಕೆ ಇಟ್ಕೊಂಡು, ಇದು ನನ್ನ ಮೇಕಪ್ ಆಯಿತು. ಸೊ ಹಿಯರಿಂಗ್ಸ್ ಇಟ್ಕೊತಾ ಇದ್ದೀನಿ. ಈ ಡ್ರೆಸ್ ಮ್ಯಾಚ್ ಆದಂಗೆ ನಾನು ಹಿಯರಿಂಗ್ಸ್ ಇಟ್ಕೊಂಡೆ. ಸಿಂಪಲ್ ಲುಕ್ಕಾಗಿ ಕಾಣಲಿ ಅಂತ ಸಿಂಪಲಾಗಿ ಹಿಯರಿಂಗ್ಸ್ ಇಟ್ಕೊಂಡು ಈ ರೀತಿ ನಾನು ಸಿಂಪಲಾಗಿ ರೆಡಿ ಆದೆ. ನಾನು ಯಾವ ಕ್ರೀಮ್ಸ್ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಕ್ರೀಮ್ಸ್ ನಾನು ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು. ಸೊ ನಾನು ಮನೆ ಬಿಡೋಷ್ಟೆಲ್ಲ ಆಲ್ಮೋಸ್ಟ್ ಲೇಟ್ ಆಗೋಯಿತು. ಸೊ ನಾನು ಮನೆಯಿಂದ ಬೈಕಿಂದಾನೆ ಹೋದೆ. ಅವ್ರು ಕಾರಲ್ಲಿ ಬಂದು ಕಾತ್ಕೊಂಡಿದ್ರು. ಗಾಡಿಯಲ್ಲಿ ಹಾಕ್ಬಿಟ್ಟು ಮತ್ತು ಕಾರಲ್ಲಿ ಹೋದ್ವಿ. ನಿತಿಲ ಬೇರೆ ಮಲಗಿದ್ಲು, ಅವಳು ಸಪ್ಪಗಿದ್ಲು, ಮತ್ತು ಆ್ಯಕ್ಟಿವ್ ಆದ್ಲು. ನಾವು ಹೋಗ್ತಾ ಇರೋದು ಅಂಗಡಿ ಪೂಜೆಗೆ. ನಾವು ರೀಚ್ ಆಗೋ ಒಳಗಡೆ ಅಂಗಡಿ ಪೂಜೆ ಎಲ್ಲ ಮುಗ್ದಿತ್ತು. ಇವ್ರು ಲಕ್ಷ್ಮೀ ಪೂಜೆ ಮಾಡಿಸಿದ್ರು. ಇವತ್ತು ದಿನ ಚೆನ್ನಾಗಿತ್ತು, ಸೊ ಅದಕ್ಕೆ ಪೂಜೆ ಮಾಡಿ ಅಂಗಡಿ ಕೂಡ ಓಪನ್ ಮಾಡ್ರು. ಇವತ್ತಿಂದನೇ ಸ್ಟಾರ್ಟು. ಇಲ್ಲಿ ಟೀ, ಕಾಫಿ, ತಿಂಡಿ ಮತ್ತು ರಾತ್ರಿ ಊಟ ಎಲ್ಲ ಸಿಗುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ. ನಮ್ಮ ಅತ್ತೆಯವರೆಲ್ಲ ಬಂದಿದ್ದು, ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ನಾವು ಊರಿಗೆ ರಿಟರ್ನ್ ಬಂದ್ವಿ. ನಾನು ಗಾಡಿ ತೊಗೊಂಡು ಊರ ಹತ್ರನೇ ಬಂದೆ. ಸೊ ನಮ್ಮ ನವೀನ್ಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಮನೇಲಿ ಎಲ್ಲಿ ನೋಡು ನಮಗೆ ಗಿಡನೇ ಕಾಣಿಸುತ್ತೆ. ಅವಳು ಫಸ್ಟ್ ಕೇಳೋದೆ ಪ್ಲ್ಯಾಂಟ್ಸು. ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾಳೆ. ನಾವು ಹೋಗೋಷ್ಟರಲ್ಲಿ ಮುದ್ದೆ ಸಾಂಬಾರು ಕೂಡ ಮಾಡಿದರು. ಸಂದೀಪನಲ್ಲಿ ಊಟ ಮಾಡಲಿಲ್ಲ, ಅವನು ಇಲ್ಲೇ ಬಂದು ತಿಂದ. ಸೊ ಊಟ ಮಾಡಿಕೊಂಡು ಮಿತಿನ ಕೂಡ ಊಟ ತಿನ್ನಿಸ್ಕೊಂಡ್ವಿ ಅಲ್ಲೇ. ಮುದ್ದೆ ಆದರೆ ಒಂಚೂರು ತಿಂತಾಳೆ, ಹೊರಗಡೆ ಏನು ಅಷ್ಟೊಂದು ತಿನ್ನಿಸೋದಿಲ್ಲ. ನಾವು ಟೌನಿಗೆ ಬರಬೇಕಾಗಿತ್ತು, ನಾವೇನು ಚೆಕಪ್ಪಿಂಗ್ ಇತ್ತು. ಸೊ ಅವ್ರು ಕಾರಲ್ಲಿ ಹೋದರು, ನಾನು ಗಾಡಿಯಲ್ಲೇ ಹೋದೆ. ಸೊ ಮನೆಗೆ ಬರೋಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು 2 o'clock. ನೇರಳೆ ಹಣ್ಣು ತಂದು ಕೊಟ್ಟಿದ್ರು. ಸಾಲ್ಟ್ ವಾಟರಲ್ಲಿ ನೇರಳೆ ಹಣ್ಣು ನೆನೆಸಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಯಾರೋ ಒಬ್ರು ಏನೋ ಅಂತ ತಂದುಕೊಡ್ತಾರೆ ಈ ಸೀಸನಲ್ಲಿ, ನೇರಳೆ ಹಣ್ಣು, ಮಾವಿನ ಹಣ್ಣಾಗಲಿ. ಸೊ ಮುದ್ದೆಗೆ ಇಟ್ಟೆ. ಟೈಮ್ ಕೂಡ ಆಗಿತ್ತು. ಊರಿಂದ ಎತ್ಕೊಂಬಂದ್ರೆ ಹಾಲು ಕೂಡ ಕಾಯಿಸ್ಕೊಂಡೆ. ಹಾಲು ಕಾಯಿಸೋವಾಗ ಸ್ಲಿಮ್ಮಲ್ಲಿ ಇಟ್ಟೆ ಹಾಲು ಕಾಯಿಸ್ಕೊಂಡ್ರೆ ಹಾಲು ಕೆನೆ ಚೆನ್ನಾಗಿ ಕಟ್ಟುತ್ತೆ. ಸೊ ನಾನು ನೀರು ಜಾಸ್ತಿ ಯೂಸ್ ಮಾಡಲ್ಲ. ಈ ಹಾಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊತೀನಿ.
ಕಣ್ಣಿಗೆ ಗುಚ್ಕೊಂತೀಯ? ಅವ್ರ ಅಜ್ಜಿ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಇವಳು ಅವ್ರ ಅಜ್ಜಿನ ಕರೆಯೋದು ಕಾಸು ಅಜ್ಜಿ ಅಂತ. ಇವಳು ಬಂದರೆ ಎಲ್ಲರಿಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಅಷ್ಟೊತ್ತಿಗೆ ನಾನು ಮುದ್ದೆ ಕೂಡ ತೊಳಸ್ಕೊಂಡೆ. ಮುದ್ದೆ ಏನು ಜಾಸ್ತಿ ಬೇಕಾಗಲಿ ಇಬ್ಬರಿಗೆ, ನಮ್ಮ ಯಜಮಾನ್ರಿಗೂ ನಮ್ಮ ಅಮ್ಮಗೆ ಮಾತ್ರ ಮುದ್ದೆ. ಸೊ ಮುದ್ದೆ ಕೂಡ ಮಾಡಿಕೊಂಡೆ. ಮಧ್ಯಾಹ್ನ ಒಂದೇ ಟೈಮ್ ಮುದ್ದೆ ಮಾಡೋದು. ಮುದ್ದೆನಂತೂ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಊರಿಂದನೇ ತೊಗೊಂಬಂದಿದ್ದೆ. ಇವರಿಬ್ಬರಿಗೂ ಸಾಂಬಾರು ಆಗುತ್ತೋ, ನೈಟ್ ಏನಾದರೂ ಬೇರೆದು ಮಾಡ್ಕೋಣ ಅಂತ. ಇದೇ ರೀತಿ ಮಾತಾಡ್ಕೊಂಡು ದಿನ ಪೂರ್ತಿ ನಾವು ಕಳೆದು ಬಿಡ್ತೀವಿ ಅವಳ ಜೊತೆ ಆಟ ಆಡ್ಕೊಂಡು. ಅವಳಿಗೆ ಇವಾಗ ಪುಟ್ಟಾಗಿ ಮಾತು ಕೂಡ ಬರ್ತಾ ಇದೆ. ನಾನೊಂದು ಕೆಲವೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಎಲ್ಲ ಒಂದೇ ದಿನನೇ ಬಂದಿತ್ತು. ಸೊ ರಿವ್ಯೂಸ್ ಬೇಕಂದ್ರೆ ನೆಕ್ಸ್ಟ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಫಸ್ಟ್ ನಾನು ಐಸ್ ಕ್ರೀಮ್ ಮೋಲ್ಡ್ ಓಪನ್ ಮಾಡಿದೆ. ಐಸ್ ಕ್ರೀಮ್ ಮೋಲ್ಡ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಓಪನ್ ಮಾಡ್ತಿರೋದು ಬಂದು ಫೇಸ್ ಡಬಲ್ ಚಿನ್ ಇದ್ದರೆ, ನಂಗೆ ಡಬಲ್ ಚಿನ್ ಇದೆ, ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಆಫ್ಟರ್ ಯೂಸಿಂಗ್ ನಾನು ಡೀಟೇಲಾಗಿ ಹೇಳ್ತೀನಿ ಇದು ಬರ್ತಾ ಅಲ್ಲ ಅಂತ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆಫ್ಟರ್ ಯೂಸಿಂಗ್ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ. ನಾನು ಯಾವುದೇ ಪ್ರಾಡಕ್ಟ್ ಆಗಲಿ ನಾನು ಯೂಸ್ ಮಾಡಿ ಅದು ಬರ್ತಾದರೆ ಮಾತ್ರ ರಿವ್ಯೂ ಕೊಡ್ತೀನಿ, ಇಲ್ಲಾಂದರೆ ಕೊಡೋದಿಲ್ಲ. ಸೊ ನಾನು ಚಾಪಿಂಗ್ ಪೌಡರ್ ಆರ್ಡ್ರ್ ಮಾಡಿದ್ದೆ. ಫಸ್ಟು ಗ್ಲಾಸ್ದು ಇತ್ತು, ಅದು ಹೊಡೆದೋಯ್ತು. ನೆಕ್ಸ್ಟ್ ಫೈಬರ್ ಯೂಸ್ ಮಾಡ್ತಾ ಇದ್ದೆ. ಅದಕ್ಕಿಂತ ಇದು ಬರ್ತಂತ ಸ್ಟೀಲ್ದೇ ತರಿಸ್ದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ನೆಕ್ಸ್ಟ್ ನಾನು ಓಪನ್ ಮಾಡ್ತಿರೋದು ಬಂದು ಕಿಚನ್ ಐಟಮು. ಸೊ ಇದು ಆನ್ಲೈನಲ್ಲೇ ಆರ್ಡ್ರ್ ಮಾಡಿರೋದು. ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗೇ ಕೊಟ್ಟಿದ್ರು. ನಾನು ಆರ್ಡರ್ ಮಾಡಿರೋ ವೆಬ್ಸೈಟ್ ಕೂಡ ಡೆಲಿವರಿ ಕೂಡ ಬೇಗನೆ ಕೊಟ್ಟರು. 5 ಡೇಸಲ್ಲೇ ನಂಗೆ ಡೆಲಿವರಿ ಕೂಡ ಆಯಿತು. ಕಾಂಬೋ ಆಫರಲ್ಲಿ ತೊಗೊಂಡಿರೋದು. ಸ್ಟೀಲೆಸ್ ಸ್ಟೀಲು, ವೆಯ್ಟು ಚೆನ್ನಾಗಿದೆ. ಸೊ ಇದಕ್ಕೆ 2ಕ್ಕೂ ಲಿಡ್ ಕೂಡ ಕೊಟ್ಟಿದ್ದಾರೆ. ಒಂದು ಬಂದು ಫ್ರೈ ಪ್ಯಾನು, 2 ಬಂದು ಕಡಾಯಿ ತೊಗೊಂಡಿದ್ದೀನಿ. ಸೊ ಅಗಲ ಎಲ್ಲ ಚೆನ್ನಾಗಿದೆ. ಇದು ಬಂದು 5 ಲೀಟರು, 28 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಒಂದು ಬಂದು ಫ್ರೈ ಪ್ಯಾನು 18 ಸೆಂಟಿಮೀಟರ್. ನೆಕ್ಸ್ಟ್ ಕಡಾಯಿ 22 ಸೆಂಟಿಮೀಟರ್, 2.5 ಲೀಟರ್. ಆಫ್ಟರ್ ಯೂಸಿಂಗ್ ನಾನು ಲಾಂಗ್ ವಿಡಿಯೋ ಮಾಡ್ತೀನಿ. ಸಂಜೆ ಟೌನ್ ಒಳಗಡೆ ಹೋದ್ವಿ, ಡ್ರೈ ಫ್ರೂಟ್ಸ್ ತೊಗೊಬೇಕಾಗಿತ್ತು. ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ನಾವು ಹೋಲ್ಸೇಲ್ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ ಹೋಲ್ಸೇಲಲ್ಲಿ. ಡೇಟ್ಸು, ಸೀಡ್ಲೆಸ್ಸು. ಸೊ ಇಲ್ಲಿ 1/2 kg, kg, 1/4 kg ಎಲ್ಲ ಸಿಗುತ್ತೆ. ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ. ಮಿಕ್ಸ್ಡ್ ಸಾಲ್ಟೆಡ್ ಡ್ರೈ ಫ್ರೂಟ್ಸ್ ಕೂಡ ಇದ್ದಾವೆ. ಗೋಡಂಬಿಯಲ್ಲಿ ಕೂಡ ವೆರೈಟೀಸ್ ಇದ್ದಾವೆ. ಪುದೀನ ಗೋಡಂಬಿ, ಪೆಪ್ಪರ್ ಗೋಡಂಬಿ ಮತ್ತು ರೆಡ್ ಚಿಲ್ಲಿ ಗೋಡಂಬಿ ಕೂಡ ಇತ್ತು. ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡು ಫ್ರೂಟ್ಸ್ ಅಂಗಡಿ ಹತ್ರ ಹೋದ್ವಿ. ಲೀಚಿ ನಾನು ತಿಂದಿರಲಿಲ್ಲ, ಫ್ರೂಟು ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಲೀಚಿ ಫ್ರೂಟ್ ಕೂಡ ತೊಗೊಂಡ್ವಿ. ಹಂಗೆ ಡ್ರೈ ಫ್ರೂಟ್ಸು, ಮನೆಗೆ ಫ್ರೂಟ್ಸ್ ಕೂಡ ಇರಲಿಲ್ಲ, ಹಂಗೆ 2 ತೊಗೊಂಡು. ಮೊಟ್ಟೆ ಖಾಲಿ ಆಗಿತ್ತು, ಮೊಟ್ಟೆ ಕೂಡ ತೊಗೊಂಡು ಬಂದ್ರಿ. ಬರೋಷ್ಟರಲ್ಲಿ ಮೀತಿಲ್ಲ ಅವ್ರ ಮಾವನ ಜೊತೆ ಆಟ ಆಡ್ತಾ ಇದ್ಲು. ಮಿಥಿಲಾ ನಿಹಾಲ್ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ತೇಜು ಬೇರೆ ಟ್ಯೂಷನ್ಗೆ ಹೋಗಿದ್ದ. ಸೊ ಸಂಜೆ ಮಕ್ಕಳು ಗೋಬಿ ಬೇಕಂದ್ರು. ನವ್ಯ ಬೇರೆ ಬಂದಿದ್ಲು, ಅವಳಿಗೆ ಇಷ್ಟ ಗೋಬಿ ಅಂದರೆ. ಸೊ ವೀಕ್ಲಿ ಒನ್ಸ್ ಆಗಲಿ 2 ವೀಕ್ಸ್ ಒನ್ಸ್ ನಾನು ಗೋಬಿ ತರಿಸ್ತೀನಿ. ಯಾವಾಗಲೂ ತರಿಸೋದಿಲ್ಲ. ಇಲ್ಲದ ಡ್ರೈ ಗೋಬಿ ಆದರೂ ಮಕ್ಕಳು ಮನೆಯಲ್ಲೇ ಮಾಡಿಕೊಡ್ತೀನಿ. ಎಲ್ಲರೂ ಈವ್ನಿಂಗ್ ಇದನ್ನೇ ತಿಂದರು. ಗೋಬಿ ತಿಂದಮೇಲೆ ಪಪ್ಪಾಯ ಇತ್ತು. ಪಪ್ಪಾಯ ಫುಲ್ ಹಣ್ಣಾಗಿತ್ತು. ಎಲ್ಲರೂ ಪಪ್ಪಾಯ ತಿನ್ನಲಿ ಅಂದ್ಬಿಟ್ಟು ಪಪ್ಪಾಯ ಕೂಡ ಕೊಯ್ಬಿಟ್ಟೆ. ಸೊ ಪಪ್ಪಾಯ ತಿಂದಮೇಲೆ ಯಾರೂ ಊಟ ಕೂಡ ಮಾಡಲಿಲ್ಲ. ಮಿಥಿಲಿಗೆ ಮಾತ್ರ ದೋಸೆ ಹಾಕ್ಬಿಟ್ಟು ನಾವೆಲ್ಲರೂ ಪಪ್ಪಾಯನ್ನೇ ತಿಂದ್ವಿ. ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ನಾನು ಈ ರೀತಿ ಇತ್ತು. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ರತಿಯೊಂದು ನೋಟಿಫಿಕೇಷನ್ಗೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.